ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ಕ್ಯಾರೆಟ್ ಮಾಡಿದ್ದೆ, ಅದರದ್ದು ವಿಡಿಯೋ ಮಾಡಿಲ್ಲ. ಅದನ್ನು ತೆಗೆದು ಒಂದು ಕಡೆ ಒಂದು ಪಾತ್ರೆಗೆ ಬಳೆದಿಟ್ಟಿದ್ದೀನಿ. ಇವಾಗ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬದನೆಕಾಯಿ ಮಾಡ್ತಾಯಿದ್ದೀನಿ. ನೋಡಿ, ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಒಂದೇ ಒಂದು ಬದನೆಕಾಯಿ ತೊಗೊಂಡಿರೋದು ನಾನು. ಒಂದು ಬದನೆಕಾಯಿ, ಒಂದು ಈರುಳ್ಳಿ. ಇದನ್ನು ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಕಾಯಿಲೆ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಒಂದೇ ಬದನೆಕಾಯಿ ಇರೋದ್ರೆ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಚಿಟಿಕೆ ಅರಿಶಿಣದ ಪುಡಿ, ಒಂದು 4 ಎಲೆ ಕರಿಬೇವು ಹಾಕ್ತಾಯಿದ್ದೀನಿ. ಸ್ವಲ್ಪ ಆಫ್ ಮಾಡಿದ್ದೆ ಸ್ಟವ್ನ, ಯಾಕಂದರೆ ಸಿಡಿಬಾರ್ದು ಅಂತ. ಸ್ವಲ್ಪ ಜಾಸ್ತಿ ಕಾಯಿದ್ಬಿಟ್ರೆ ಎಣ್ಣೆ ಸಿಡಿಯುತ್ತೆ ಅದು. ನೋಡಿ ಥರ ಅದಕ್ಕೆ ಸ್ವಲ್ಪ ಆಫ್ ಮಾಡಿದ್ದೆ. ಇವಾಗ ಇದಕ್ಕೆ ಒಂದು ಬದನೆಕಾಯಿ, ಒಂದು ಈರುಳ್ಳಿನ ಈ ಥರ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕಿ ಈ ಥರ ವಾಶ್ ಮಾಡ್ಕೋಬೇಕು. ಇದರಲ್ಲೇ ಮತ್ತೆ ಹಿಂಡಿಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಒಂದು 1/4 ಟೊಮೆಟೊ ತೊಗೊಂಡಿದ್ದೀನಿ. ಹುಳಿ ಜಾಸ್ತಿ ಆಗಬಾರ್ದು ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ. ನೀವು ಟೊಮೆಟೊ ಬೇಡ ಅಂದರೆ ಹುಣಸಿ ರಸ ಕೂಡ ಹಾಕ್ಕೋಬೋದು. ಚಿಕ್ಕದಾದ 1-2 ಮೆಣಸಿನಕಾಯಿ ಮತ್ತು ಒಂದು ತುಂಡು ಶುಂಠಿ, ಒಂದು ಪೀಸ್ ಬೆಳ್ಳುಳ್ಳಿ ಹಾಕಿ ಕುಟ್ಟಿಟ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಹಸಿ ಮೆಣಸಿನ್ಕಾಯಿ ಯಾವಾಗಲಾದರೂ ಒಂದು ಟೈಮ್ ಮಾಡ್ತಾ ಇರ್ತೀನಿ ನಾನು, ತಿನ್ನಬೇಕಂತ ಅನಿಸ್ದಾಗ. ಒಂದು ಚಿಟಿಕೆ ಸಕ್ಕರೆ ಹಾಕೋತಾ ಇದ್ದೀನಿ, ಯಾಕಂದರೆ ಅದು ಟೊಮೆಟೊ ಹಾಕಿರೋದ್ರಿಂದ. ನೀವು ಬೇಕಿದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡ್ಬೋದು. ಈ ಸಕ್ಕರೆ ಹಾಕೋದ್ರಿಂದ ನಾಲ್ಗೆಗೆ ಸ್ವಲ್ಪ, ಯಾವುದೇ ಪಲ್ಯಗಳು ಮಾಡಿದ್ರೆ ಜಾಸ್ತಿ ಶುಗರ್ ಹಾಕಬಾರ್ದು. ಜಾಸ್ತಿ ಹಾಕಿದ್ರೆ ಸ್ವೀಟ್ ಆಗುತ್ತೆ. ಸ್ವಲ್ಪ ಹಾಕಿ ತುಂಬಾ ಟೇಸ್ಟ್ ಬರುತ್ತೆ. ಪಲ್ಯ ಎಷ್ಟು ಚೆನ್ನಾಗಿ ಮಾಡಿದಾರಪ್ಪ ಅಂತ ಅನ್ನೋಷ್ಟು ಇದು ಬರುತ್ತೆ. ಅದು ಸ್ವಲ್ಪ ಹಾಕ್ಕೋಬೇಕು. ಜಾಸ್ತಿ ಹಾಕಿದ್ರೆ ಸ್ವೀಟ್ ಆಗಿಬಿಟ್ಟಿದೆ, ಪಲ್ಯ ಅಲ್ಲಪ್ಪ ಇದು ಸ್ವೀಟು ಅನಿಸ್ಬಿಡುತ್ತೆ. ಆ ಥರ ಮಾಡ್ಕೋಬಾರ್ದು. ನೋಡಿ, ಹೊಸದಾಗಿ ಅಡುಗೆ ಮಾಡೋರಿಗೆ ಸ್ವಲ್ಪ ಅದಕ್ಕೆ ಹೇಳ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಎಲ್ಲ ಎಣ್ಣೆನ ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಕಲರ್ ಚೆನ್ನಾಗಿ ಬರುತ್ತೆ ಈ ಬದನೆಕಾಯಿದು. ಯಾವಾಗಲಾದರೂ ತಿನ್ಬೇಕು ಅನ್ಸಿದಾಗ ರೊಟ್ಟಿ ಜೊತೆಗೆ ಮಾಡ್ಕೋಬೋದು. ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಮೆಣಸಿನ್ಕಾಯಿದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ಸಣ್ಣ ಮೀಡಿಯಮ್ ಉರಿ ಇಟ್ಬಿಟ್ಟು ಈ ಥರ ಫ್ರೈ ಮಾಡ್ಕೋಬೇಕು. ಇಲ್ಲಾಂದ್ರೆ ಘಾಟ್ ಬರುತ್ತೆ ಅಂತ ಅನಿಸಿದರೆ ಸ್ವಲ್ಪ ಸಣ್ಣ ಮಾಡ್ಕೊಂಬಿಡಿ ಉರಿನ. ತುಂಬ ಚೆನ್ನಾಗಿರುತ್ತೆ. ಇದು ಕಲರ್ ನೋಡಿ ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ನೋಡೋಣ. ನೋಡಿ, ಇವಾಗ ನೀರು ಹಾಕೋಣ. ಇದೆಲ್ಲ ಹಸಿ ವಾಸನೆ ಎಲ್ಲ ಹೋಗಿದೆ, ಹಸಿ ಮೆಣಸಿನ್ಕಾಯಿದು. ನಿಮ್ಗೆ ಎಷ್ಟು ರಸ ಬೇಕಂದ್ರೆ ರಸ ಜಾಸ್ತಿ ಮಾಡ್ಕೊಳ್ಳಿ. ಕಡಿಮೆ ಬೇಕು ಅಂದರೆ ಡ್ರೈ ಬೇಕು ಅಂದರೆ ಡ್ರೈ ಚೆನ್ನಾಗಿರುತ್ತೆ. ಅದು ಕೂಡ ಸ್ವಲ್ಪ ಕಡಿಮೆ ನೀರಾಗಿ ಬೇಯಿಸ್ಬೋದು. ಇದು ಬದನೆಕಾಯಿ ಮೆತ್ತಗಾಗೋ ತನಕ ಈ ಚಿಕ್ಕ ಗ್ಲಾಸ್ಲೇ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ನಾನು, ರಸ ಆಗಲಿ ಅಂಥೇಳಿ. ಇವಾಗ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಸಣ್ಣ ಉರಿನಲ್ಲಿ ಬೇಯಿಸ್ಕೋಣ. ಪಲ್ಯ ಬೆಂದಿಲ್ಲ ನೋಡೋಣ. ಬದನೆಕಾಯಿ ಮಸ್ತಾಗಿ ಕಾಣಿಸ್ತಾ ಇದೆ ನೋಡಿ. ಬದನೆಕಾಯಿ ಪಲ್ಯ ಅಂದ್ರೆ ಗೊತ್ತೇ ಆಗ್ತಾಯಿಲ್ಲ ಅದು. ಹಸಿ ಮೆಣಸಿನ್ಕಾಯಿ ಇದು ಕಮ್ಮಲು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ನೀವು ಬೇಕಂದರೆ ಇದು ಪೇಸ್ಟ್ ಥರ ಕೂಡ ಮಾಡ್ಕೋಬೋದು, ಇಲ್ಲ ಹೀಗೆ ಕೂಡ ಉಪಯೋಗಿಸ್ಕೋಬೋದು. ಇದು ಕಡಲೆ ಬೀಜದ ಪುಡಿ. ನಾನು ಬಾಟಲಲ್ಲಿ ಕಡಲೆ ಬೀಜ ಹುರಿದು ಮಿಕ್ಸಿಗೆ ಹಾಕಿ ಇಟ್ಕೊಂಡಿರ್ತೀನಿ ಯಾವಾಗಲೂ ಪಲ್ಯಗಳಿಗೆ ಹಾಕೋಕ್ಕೆ ಅಂತ. ಇದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ರಸ ಮಾಡ್ಕೊಳ್ಳೋಣ ಇದಕ್ಕೆ. ನಿಮ್ಗೆ ಇಷ್ಟೇ ಸಾಕಂದ್ರೆ ಇಷ್ಟೇ ಕೂಡ ಬಿಡ್ಬೋದು. ನೋಡಿ, ಮೆತ್ತಗಾಗಿದೆ. ಈಗ ಒತ್ತಿದ್ರೆ ನೋಡಿ ಎಷ್ಟು ಚೆಂದ ಸಾಫ್ಟಾಗಿ ಮೆತ್ತಗಾಗ್ತಾಯಿದೆ ಬದನೆಕಾಯಿ. ಈ ಥರ ಬೇಯಿಸ್ಕೋಬೇಕು. ನಿಮ್ಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಬೇಗ ಆಫ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ನೀರು ತರ್ತೀನಿ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ರೊಟ್ಟಿ ಜೊತೆ ಮಾಡ್ತಾಯಿದ್ದೀನಿ. ನಾನು ಸಂಡೇ ಅಲ್ವಾ, ಈಗ ರೊಟ್ಟಿ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿ, ಬದನೆಕಾಯಿ ಪಲ್ಯ, ಅಗಸಿ ಹಿಂಡಿ, ಮೊಸರು ಹಿಂಡಿದು ಕೂಡ ವಿಡಿಯೋ ಹಾಕಿಸ್ತೀನಿ ಇವತ್ತು ಸಾಯಂಕಾಲ ಮಗಳ ಕಡೆಯಿಂದ. ಅದು ಕೂಡ ತುಂಬ ಚೆನ್ನಾಗಿದೆ. ನೋಡ್ಕೊಂಡು ಮಾಡ್ಕೊಳ್ಳಿ. ಸಂಡೇದಿದ್ದಾಗ ಈ ಥರ ಮಾಡ್ಕೊಂಡು ತಿಂದರೆ ಡೈಲಿ ತಿಂದು ಸಾಕಾಗಿರುತ್ತೆ. ಮಾಡಿಕೊಂಡ್ರೆ ಒಂಥರ ನಾಲ್ಗೆ ರುಚಿನೂ ಬರುತ್ತೆ, ಒಂಥರ ಒಳ್ಳೆಯದು ಕೂಡ. ನಿಮಗೂ ಒಂಥರ ಖುಷಿ ಸಿಗುತ್ತೆ. ನೋಡಿ, ಈ ಥರ ರಸ ಸ್ವಲ್ಪ ತೊಗೊಂಡು ಕೈಯಲ್ಲಿ ಹಾಕ್ಕೊಂಡು ನೋಡ್ಕೊಳ್ಳಿ ಟೇಸ್ಟ್, ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ. ಮಸ್ತಾಗಿದೆ ಪಲ್ಯ.
ನೋಡಿ, ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ದಯವಿಟ್ಟು ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮಸ್ಕಾರ. ಆಫ್ ಮಾಡ್ತೀನಿ.